ಟ್ರೂ ಲೈಫ್ ಇಸ್ ಲಿವ್ಡ್ ವೆನ್ ಟೈನಿ ಚೇಂಜಸ್ ಆಕರ್. ಸಣ್ಣ ಬದಲಾವಣೆ ನಮ್ಮ ಲೈಫಲ್ಲಿ ತುಂಬಾ ಮುಖ್ಯ. ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಇನ್ಸಿಡೆಂಟ್ ಅಥವಾ ವ್ಯಕ್ತಿಯಿಂದ ಆ ಬದಲಾವಣೆ ಕಾಣ್ತೀವಿ. ಅದು ನಮ್ಮ ಮುಂದಿನ ಜೀವನಕ್ಕೂ ಮಾದರಿ ಆಗುತ್ತೆ. ಅಂತಹ ಕಥೆಯೇ ಈ ನಮ್ಮ ದರ್ಶನ. ಕಾಲ್ ಗಣಿ. ಹಲೋ. ಏನು ಜಾಗರಣೆನಾ? ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆಯಾ? ಹೌದು. ಎಂತ ಸಾವ ನನ್ನದು. ನೀನದೆಂತ ಇವತ್ತಲ್ಲಿ ಕಾಲ್ ಮಾಡಿದ್ದು? ನಿಂಗೆ ಗೊತ್ತಲ್ಲ ಮಗ, ನಂಗೆ ಈ ದೇವ್ರು ಜ್ಯೋತಿಷ್ಯ ಅಂದ್ರಲ್ಲ ನಂಬಿಕೆ ಇಲ್ಲ ಅಂತ. ಬಟ್ ಏನ್ ಮಾಡೋದು, ಅಮ್ಮ ತುಂಬಾ ಫೋರ್ಸ್ ಮಾಡಿದ್ರು. ಯಾರೋ ಪವರ್ಫುಲ್ ಜ್ಯೋತಿಷಿ ಅಂತೆ, ಬೆಳಗಿನ ಜಾವನೇ ಸಿಗೋದಂತೆ. ಅದಕ್ಕೆ ಹೋಗ್ ಬರ್ಬೇಕಾಗ್ ಬಂತು. ಎಂತ ಮದ್ವೆ ವಿಚಾರವಾ? ನಿಮ್ ತಾಯಿ ಯಾವಾಗ್ಲೂ ಹೇಳ್ತಿರು ಮಾರ್ಯ ನಿಂಗ್ ಮದ್ವೆ ಮಾಡ್ಬೇಕಂತ. ಹೂ ಮಗ, ಮದ್ವೆ ಅಂತ ದಿನಾ ಮನೇಲಿ ತಲೆ ತಿಂತಿರ್ತಾರೆ. ಎಂತ ಹೇಳಿದ್ರು ಜ್ಯೋತಿಷರು? ಆ ವಿಷಯ ಇವಾಗ ಯಾಕೆ, ಸಿಗ್ತೀಯಲ್ವಾ ಅವಾಗ ಹೇಳ್ತೀನಿ ಬಿಡು. ಸರಿ ಸಿಗುವಾಗಾದ್ರೆ. ಸರಿ ಮಗ, ಮುಂದೆ ಕಾಡ್ ರಸ್ತೆ ಅಲ್ವಾ, ನೆಟ್ವರ್ಕ್ ಸಿಗಲ್ಲ, ಆಮೇಲೆ ಮಾಡ್ತೀನಿ. ಬಾಯ್. ಸರಿ ಬಾಯ್. ಈ ಬ್ಯಾವರ್ಸಿ ಮ್ಯಾನೇಜರ್ ಮದುವೆ ಮಾಡಿಸ್ಬೇಕಾ? ಫಸ್ಟು ಕಾಲ್ ಮಾಡ್ತಲ್ಲೇ ತಿಂತಾನೆ. ಎಸ್ ಸರ್. मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः। ಯಾರು ನೀವು? ನನ್ನ ಹೆಸರು ಶಿವ. ಯಾರವರು? ಯಾಕೆ ಬಂದಿದ್ರು? ನೀವೇನೋ ಹೇಳಿದ ತಕ್ಷಣ ಯಾಕೆ ಹೊಡೋದ್ರು? ಅವರು ಇಲ್ಲಿನ ಕಾಡು ಜನರು. ರಾತ್ರಿ ವೇಳೆ ಹೋಗುವ ಅಪರಿಚಿತ ವ್ಯಕ್ತಿಗಳನ್ನು ಹೆದರಿಸಿ ಅವರ ಬಳಿ ಇರುವ ಹಣ ಒಡವೆಗಳನ್ನು ಕಿತ್ತುಕೊಂಡು ಕಳುಹಿಸುವುದೇ ಅವರ ಕೆಲಸ. ಅದಕ್ಕೆ ನಾನು ಅವರ ಇಷ್ಟ ದೈವದ ಶ್ಲೋಕ ಹೇಳಿ ಅವರು ಅವರಲ್ಲಿರುವ ಭಕ್ತಿಯ ಭಯದಿಂದ ಓಡಿ ಹೋಗುವಂತೆ ಮಾಡಿದೆ. ಹೌದಾ? ನೀವು ಇನ್ನೂ ಭಯದಲ್ಲೇ ಇರುವ ಹಾಗೆ ಕಾಣ್ತಿದೆ. ಬನ್ನಿ, ಹತ್ತಿರದಲ್ಲಿಯೇ ನಮ್ಮದೊಂದು ಜಾಗ ಇದೆ, ಹೋಗೋಣ. ಸ್ವಲ್ಪ ಹೊತ್ತು ಇದ್ದು ಹೋಗುವಿರಂತೆ. ಹಾ ಸರಿ ಆಯ್ತು. ನಿಲ್ಸಿ. ಇಲ್ಲಿಗೆ ಕರ್ಕೊಂಬಂದ್ರಿ? ಇದೇ ನಮ್ಮ ಸ್ಥಳ. ಓ ಹೌದಾ, ಸರಿ ನೀವು ಹೋಗಿ ಬನ್ನಿ. ಯಾಕೆ? ನೀವು ಬನ್ನಿ ಒಳಗೆ. ಬೇಡ, ನೀವು ಹೋಗಿ. ನಿಮ್ ಬಿಟ್ಟು ನಾನು ಹೋಗೋದಾ? ನಿಮ್ಮನ್ನ ಆಪತ್ತಲ್ಲಿ ಕಾಪಾಡಿದ್ದೀನಿ ಅನ್ನೋ ಗೌರವಕ್ಕಾದರೂ ಬನ್ನಿ. ಸರಿ, ನಿಮ್ಗೋಸ್ಕರ ಬರ್ತೀನಿ. ಸರಿ, ಇಲ್ಲೇರಿ, ಬರ್ತೀನಿ. ಆಯ್ತು.
ಮಗ ಬಂದ. ಏ ಚಂದ ಉಂಟಲ್ಲ ಸೋಫಾ. ಎಂತ ನಿಂದು ಕಾಲ್ ಮಾಡಿ ಇಷ್ಟ ಅರ್ಜೆಂಟಲ್ಲಿ ಬರ್ಲಿಕ್ಕೆ ಹೇಳಿದ್ದು? ಯಾಕೋ ಗೊತ್ತಿಲ್ಲ ಮಗ, 2 ದಿನದಿಂದ ಮನ್ಸಿಗೆ ಏನೋ ಒಂಥರ ಅನಿಸ್ತಾ ಇದೆ. ಸರಿಯಾಗಿ ನಿದ್ದೆನೂ ಬರ್ತಿಲ್ಲ. ಎಂತ ಸಾವ ನಿನ್ನದು? ನಾ ಎಂತ ಡಾಕ್ಟ್ರಾ? ಮೊನ್ನೆ ಹೋಗಿದ್ನಲ್ಲ ಆ ದೇವಸ್ಥಾನಕ್ಕೆ ಮತ್ತೆ ಹೋಗ್ಬೇಕು ಅನಿಸ್ತಾ ಇದೆ. ಬಾ ಗಣಿ ಹೋಗೋಣ. ಬಾಯ್ ಬಿಟ್ರೆ ಸುಳ್ಳು. ನೀನ್ ಯಾವ ಕಾಲಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದು? ಬಾರೋ ಗಣಿ ಹೋಗೋಣ. ಏಯ್ ಎಲ್ಲಿಗ ಮಾರಾಯ? ಬಾರ. ಎಂತ ಬಿಸಿಲು. ಈ ಪ್ಯಾಂಟ್ ಬದಲು ಪಂಚೆ ಹಾಕಿದ್ರೆ ಗಾಳಿ ಚಂದ ಆಡ್ತಿತ್ತು. ಇವ ಒಬ್ಬ ಎಂತ ಮಾಡ್ತೀಯ ಮಾರೈತಿ? ನಿನ್ನ ಸ್ಟೇಟಸ್ ನೋಡಿದೆ, ಆ ಟ್ರಾನ್ಸ್ಪರೆಂಟ್ ಸಾರಿ ಚಂದ ಉಂಟು. ಎಷ್ಟಲ್ಲಿ ಹೇಳೋದು ನಿಂಗೆ? ನಾನೊಂದು ಇಂಪಾರ್ಟೆಂಟ್ ಕೆಲಸ ಮೇಲೆ ಹೊರಗಡೆ ಬಂದಿದ್ದೇನೆ, ಆಮೇಲೆ ಮಾಡ್ತೇನೆ. ಬಾಯ್. ರೆಡಿ. ಸ್ವಾಮಿ, ಇಲ್ಲಿ ಮೊನ್ನೆ ಬೇರೆ ಪೂಜಾರಿ ಇದ್ರಲ್ವಾ, ಅವ್ರು ಬಂದಿಲ್ವಾ? ಯಾರಪ್ಪ ಅದು? ಅದೇ ಸ್ವಾಮಿ, ಉದ್ದಕ್ಕಿರ್ತಾರಲ್ಲ, ರುದ್ರಾಕ್ಷಿ ಮಾಲೆ ಧರಿಸಿದ್ರು. 2 ದಿನದ ಹಿಂದೆ ಅವ್ರ ಜೊತೆ ನಾನು ಇಲ್ಲಿಗೆ ಬಂದಿದ್ದೆ. ನೋಡಪ್ಪ, ನೀನ್ ಯಾರನ್ನೋ ನೋಡ್ಕೊಂಡು ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನ್ಕೊಂಡಿದೀನಿ. ಇಲ್ಲಿ ನಾನೇ 10 ವರ್ಷದಿಂದ ಪೂಜೆ ಮಾಡ್ತಿರೋದು. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ಭಾನುವಾರ ಬೆಳಗ್ಗೆ 5 ಗಂಟೆ ಹಂಗೆ ನಾನೇ ಅವ್ರ ಜೊತೆ ಇಲ್ಲಿಗೆ ಬಂದಿದ್ದೀನಿ. ಭಾನುವಾರನಾ? ಹಾ, ಪ್ರತಿ ಭಾನುವಾರ 7 ಗಂಟೆ ಹಂಗೆ ನಾನೇ ದೇವಸ್ಥಾನ ತೆಗ್ದಿದ್ದೀನಿ. ನೀನ್ 5 ಗಂಟೆಗೆ ಬರೋಕ್ ಹೆಂಗ್ ಸಾಧ್ಯ? ನಾನು ಅವತ್ತು ಬಂದಾಗ ಬಾಗ್ಲು ಓಪನ್ ಇತ್ತಲ್ವಾ? ಸರಿ ಸ್ವಾಮಿ, ಆಯ್ತು, ಒಳ್ಳೇದು. ನಮಸ್ತೆ. ಚಪ್ಪಲಿ ಇಲ್ಲೇ ಬಿಟ್ಟಿದ್ದೆ, ಸರಿ ಹೊಡ್ಕೊಬೇಕಾ ಅಂತ ಒಂದು ಇರೋ. ನನಗೇನೋ ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾಗಿ ನೆನ್ಪು ಮಾಡ್ಕೊಳ, ಅವತ್ತೆಂತಾಯ್ತಂತ. ಅವತ್ತು ಪಂಚಮಹಾಪುರುಷ ರಾಜಯೋಗ ಈ ಜಾತಕದ ಮೇಲೆ ಸಂಪೂರ್ಣವಾಗಿದೆ. ಗುರುಗ್ರಹದ ಆಶೀರ್ವಾದ ಬಲವಾಗಿದೆ. ಆದರೂ ಸದ್ಯದಲ್ಲೇ ಒಂದು ಕಂಟಕ ಎದುರಾಗಲಿದೆ. ಒಂದು ಶಕ್ತಿ ಆ ಕಂಟಕದಿಂದ ನಿಮ್ಮನ್ನ ಪಾರು ಮಾಡಲಿದೆ. ಸಾಕ್ ನಿಲ್ಸಿ. ಮದ್ವೆ ವಿಷಯಕ್ಕೆ ನಮ್ಮ ತಾಯಿ ಫೋರ್ಸ್ ಮಾಡಿದ್ರು ಅಂತ ನಾನು ಇಲ್ಲಿಗೆ ಬಂದೆ. ನೀವು ನೋಡಿದ್ರೆ ಏನೇನೋ ಹೇಳ್ತಾ ಇದ್ದೀರಾ. ನಾ ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ನೀನದೇ ಅಂತ ಇವತ್ತಲ್ಲಿ ಕಾಲ್ ಮಾಡಿದ್ದು? ಯಾರೋ ಪವರ್ಫುಲ್ ಜ್ಯೋತಿಷಿ ಅಂತೆ, ಬೆಳಗಿನ ಜಾವನೇ ಸಿಗೋದಂತೆ. ಅದಕ್ಕೆ ಹೋಗಿ ಬರ್ಬೇಕಾಗಿ ಬಂತು. ಬನ್ನಿ ಹೊರಗೆ ಹೋಗೋಣ. ನಿಮ್ಮನ್ನ ನೋಡ್ತಿದ್ರೆ ಏನೋ ಒಂದು ವಿಷಯ ಮನಸ್ಸಲ್ಲಿ ಕಾಡ್ತಿದೆ ಅಂತ ಅನಿಸ್ತಿದೆ ಅಲ್ವಾ? ಹೌದು, ನಿಮ್ಗೆ ಗೊತ್ತಾಯ್ತು? ಏನೋ ನಿಮ್ಮನ್ನ ನೋಡಿ ಹಾಗನ್ಸ್ತು. ಹೇಳಿ, ಏನ್ ವಿಷಯ? ನಾವು ದಿನ ನೋಡೋ ಹಾಗೆ ಹೋಟೆಲ್ನಲ್ಲಿ ಎಷ್ಟೋ ಊಟ ಎಕ್ಸ್ಟ್ರಾ ಉಳಿದು ವೇಸ್ಟ್ ಆಗ್ತಾ ಇದೆ. ವೇಸ್ಟ್ ಆಗದಿರೋ ರೀತಿ ಹೋಟೆಲ್ ಅವ್ರ ಹತ್ರ ಮಾತಾಡಿ ಹತ್ತಿರದಲ್ಲಿರೋ ಅನಾಥಾಶ್ರಮ, ವೃದ್ಧಾಶ್ರಮ, ಭಿಕ್ಷುಕರಿಗೆ ಊಟ ಹಂಚೋ ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ವಿಷಯ. ನಿಮ್ಮ ಮನಸ್ಸು ತುಂಬಾ ಒಳ್ಳೇದು. ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಎಂತ ಯೋಚನೆ ಮಾಡ್ತಿದ್ಯಾ? ಗಣಿ, ನಿಂಗೆ ಯಾವತ್ತಾದರೂ ನಾನೇನೋ ಕೆಲಸ ಮಾಡಬೇಕು ಅಂದ್ಕೊಂಡಿರೋ ವಿಷಯದ ಬಗ್ಗೆ ಹೇಳಿದ್ದೀನ? ಯಾವ ವಿಷಯ ಮಾರ್ಯ? ನಂಗೆ ಎಂತ ಸಹ ಗೊತ್ತಿಲ್ಲ. ನಾನು ಮಾಡಬೇಕು ಅಂದ್ಕೊಂಡಿರೋ ಕೆಲಸ ಆ ಜ್ಯೋತಿಷಿ ಹೇಳಿದ್ದು. ಇಲ್ಲಿ ನಡೀತಿರೋ ಘಟನೆಗಳನ್ನೆಲ್ಲ ನೋಡ್ತಿದ್ರೆ ಬೈ ನಿನ್ಕಳ ಮಗ, ಯಾರ್ಲೇ ಅವನು? ಬರೀ ಮಂತ್ರ ಹೇಳಿನೇ ನಮ್ಮನ್ನು ಹೆದರಿಸಿ ಓಡೋಗೋ ಥರ ಮಾಡಿಬಿಟ್ನಲ್ಲ. ಈ ಮುಂಚೆ ಈ ಸುತ್ತಮುತ್ತ ನಾವು ಅವನ್ನೆಲ್ಲೂ ನೋಡೇ ಇಲ್ವಲ್ಲ. ಮುಂದಿನ ಸಲ ಸಿಗ್ಲಿ, ಒಂದು ಕೈ ನೋಡೇ ಬಿಡೋಣ. ಶೋ ಮಗ, ಒಂದು 5 ನಿಮಿಷ ಇರು, ಬಂದೆ. ಯಾರು ನೀವು? ನನ್ನ ಹೆಸರು ಶಿವ. ಇಲ್ಲಿಗೆ ಕರ್ಕೊಂಬಂದ್ರಿ? ಇದೇ ನಮ್ಮ ಸ್ಥಳ.
ನಾನು ಯಾವತ್ತೂ ನಿನ್ನನ್ನು ನಂಬಿಲ್ಲ. ನಿನ್ನ ಪೂಜಿಸಿ ಆರಾಧಿಸುವವರೆಷ್ಟೋ, ನಿನ್ನ ಭಕ್ತಿಗೆ ಶರಣಾದವರೆಷ್ಟೋ, ಅವರ್ಯಾರಿಗೂ ಸಿಗದ ನಿನ್ನ ದರ್ಶನ ಪಡೆದ ಪುಣ್ಯವಂತ ನಾನು. ನನ್ನ ಜೀವನದಲ್ಲಿ ಸದಾ ಒಳ್ಳೆಯ ಕೆಲಸ ಮಾಡಲು ಹರಸು ಸ್ವಾಮಿ.